ಭಿಕ್ಷೆ ನನ್ನ ಪಾಲಿಗೆ. ಪಾಂಡಿತ್ಯ ಹೊಂದಿದ್ದರೆ ಸಾಕು, ಆತ ಹೇಗಾದರೂ ಬದುಕಬಲ್ಲನು. ಒಬ್ಬ ರಾಜ ಇರ್ತಾನೆ. ಅವನ ರಾಜ್ಯದಲ್ಲಿ ಬ್ರಾಹ್ಮಣನೊಬ್ಬನು ಭಿಕ್ಷೆ ಬೇಡ್ತಾ ಇರೋದನ್ನು ರಾಜ ನೋಡ್ತಾನೆ. ತುಂಬ ಆಶ್ಚರ್ಯಪಡ್ತಾನೆ. ಏಕಂತಂದರೆ ಆತ ಪಂಡಿತನಾಗಿದ್ದು ಅದೇ ರಾಜನಿಂದ ಅನೇಕ ಸಲ ಸನ್ಮಾನಿಸಲ್ಪಟ್ಟು ಬೇಕಾದಷ್ಟು ಹಣವನ್ನು ಪಡ್ಕೊಂಡಿರ್ತಾನೆ. ಆದರೂ ಈಗ ಈ ಸ್ಥಿತಿಯಲ್ಲಿ ಭಿಕ್ಷೆ ಬೇಡುವುದನ್ನು ಕಂಡು ಅತ್ಯಾಶ್ಚರ್ಯದಿಂದ ಆ ಭಿಕ್ಷುಕನನ್ನೇ ಪ್ರಶ್ನೆ ಮಾಡ್ತಾನೆ ರಾಜ. ಆಗ ಆ ಬ್ರಾಹ್ಮಣ ಪಂಡಿತ ಇದೆಲ್ಲ ಆ ಶಿವನ ಅನುಗ್ರಹ ಅಂತ ಹೇಳ್ತಾನೆ. ಆಗ ರಾಜನು ಆಶ್ಚರ್ಯದಿಂದ, ಶಿವ ಎಂದರೇನೇ ಮಂಗಳಪ್ರದನು, ಐಶ್ವರ್ಯದಾಯಕನಲ್ಲವೇ ಎಂದು ಮರೆ ಪ್ರಶ್ನಿಸುತ್ತಾನೆ. ಆಗ ಬ್ರಾಹ್ಮಣ ಪಂಡಿತನು, ನಿಜ ಮಹಾರಾಜ, ಆದರೆ ಶಿವನೆಂದರೆ ಶಿವಕೇಶವನಲ್ಲವೇ? ಆದ್ದರಿಂದ ಶಿವನಲ್ಲಿರುವ ಅರ್ಧ ಭಾಗವನ್ನು ಕೇಶವ ಲಕ್ಷ್ಮಿಯು ಕರೆದುಕೊಂಡು ಹೋಗ್ತಾಳೆ. ಇನ್ನರ್ಧ ಭಾಗವು ಅರ್ಧನಾರೀಶ್ವರನಾದ್ದರಿಂದ ಪಾರ್ವತಿಯು ಕರ್ಕೊಂಡು ಹೋಗ್ತಾಳೆ. ಈಗ ಶಿವನಿಗೆ ಅಸ್ತಿತ್ವವೇ ಇಲ್ಲ. ಆದ್ದರಿಂದ ಅವನ ತಲೆಯ ಮೇಲಿದ್ದ ಗಂಗೆಯೂ ಸಹ ಹರಿದು ನದಿಯಾಯಿತು. ಚಂದ್ರನು ಆಕಾಶವನ್ನು ಸೇರಿದನು. ಶಿವನ ಕೊರಳಿನಲ್ಲಿದ್ದ ನಾಗವು ಭೂಮಿಯನ್ನು ಸುತ್ತು ಹೊತ್ತು ನಿಂತಿತು ಅಂತ ಹೇಳ್ತಾನೆ. ಆಗ ರಾಜನು ಬ್ರಾಹ್ಮಣ ಪಂಡಿತನನ್ನು ಕೇಳ್ತಾನೆ, ಶಿವನು ಸರ್ವಜ್ಞನು ಹಾಗೂ ಎಲ್ಲಕ್ಕೂ ಅಧಿಪತಿಯಲ್ಲವೇ ಅಂತಂದಾಗ, ಹೌದು ಮಹಾರಾಜ, ಅವೆರಡೂ ನಿಮಗೆ ಕೊಟ್ಟಿರುವನಲ್ಲವೇ ಅಂತಂದಾಗ ಗಾಂಭೀರ್ಯವನ್ನು ತೋರ್ತಾನೆ. ಆದರೆ ಅವನ ಕೈಯಲ್ಲಿದ್ದ ಭಿಕ್ಷಾ ಪಾತ್ರೆಯನ್ನು ಮಾತ್ರ ನನಗೆ ಕೊಟ್ಟಿರುವನು ಅಂತ ಹೇಳ್ತಾನೆ ಬ್ರಾಹ್ಮಣ. ಈ ಮಾತುಗಳನ್ನು ಕೇಳಿದ ರಾಜನು ಅವನ ಪಾಂಡಿತ್ಯಕ್ಕೆ ಮೆಚ್ಚಿ ಮತ್ತೆ 100 ಚಿನ್ನದ ವರಹಗಳನ್ನಿಟ್ಟು ಗೌರವಿಸ್ತಾನೆ.